ಅಂತೂ ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ಕಾರ ಸೇವೆ ಮಾಡಲಿಕ್ಕೆ ಸಂಘಟಿತರಾಗಿ ಬಂದಿದ್ದಂತ ಆ ಕಾರ ಸೇವಕರು ತಾಯಂದಿರು ಸೇರಿದ್ದೀರಾ, ಹೆಣ್ಮಕ್ಳು ಸೇರಿದ್ದೀರಾ, ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ, ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಅಂತೂ ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ಕಾರ ಸೇವಕರಾಗಿ ಹೋಗಿದ್ದಂತ 3.5 ಲಕ್ಷ ಜನ ಕಾರ್ಯಕರ್ತರಲ್ಲಿ 36,000 ಜನ ತಾಯಿಯರು ಹೆಣ್ಮಕ್ಳು ಕಾರ ಸೇವಕರಾಗಿ ರಾಮರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ಅಯೋಧ್ಯೆಯಲ್ಲಿ ಇರ್ತೀವಿ. ಆ ತಾಯಿಯರು ಹೆಣ್ಮಕ್ಳು ತೋರಿದಂತ ರಾಮಭಕ್ತಿ, ಮುಂದೆ ಮಾತಾ ಉಮಾಭಾರತಿ, ಕಾವಿ ಕೊಟ್ಟಂತ ಮಾತಾ ಋತಂಬರಿ, ಜೊತೆಗೆ 36,000 ಜನ ತಾಯಿಯರು ಕೈಗೆ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ಹೀಗಿದೆ 3 ಲಕ್ಷ ಜನ ಕಾರ್ಯ ಸೇವಕರು, ಒಟ್ಟಿನಲ್ಲಿ 6.5 ಲಕ್ಷ ಜನ ಕಾರ್ಯ ಸೇವಕರ ಬಾಯಿಂದ ಅಂದು ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ವಿಜೃಂಭಿಸಿದಂತೆ ಏಕೈಕ ಘೋಷಣೆ, ರಾಮ ರಾಮಾಂಗೆ ಮಂದಿರ ವಹಿ ಬನಾಂಗೆ ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿಗೆ ಕಾಮದ ಅಂತ ಶ್ರೀರಾಮಚಂದ್ರನಿಗೆ ಜಯಘೋಷಗಳನ್ನು ಹಾಕ್ತಾ ಸಂಘಟಿತರಾಗಿ ಬಂದು ರಾಮರ ಕಾರ್ಯ ಸೇವೆಯನ್ನು ಸಂಪೂರ್ಣಗೊಳಿಸಿದ ಪರಿಣಾಮ ಇವತ್ತು 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ ಸುಮಾರು 3 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ, ಆ ಒಂದು ರಾಮ ಮಂದಿರ ಆಗುವ ವೇಳೆಗೆ ಎಷ್ಟು ಕನಸುಗಳು. ಇದೇ ರೀತಿ ಧರ್ಮಸಭೆಗಳಲ್ಲಿ, ಇದೇ ರೀತಿ ಜಾತ್ರಾ ಮಹೋತ್ಸವಗಳಲ್ಲಿ, ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ನಮ್ಮ ಜಾಥಾ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಅಕ್ಕಂದಿರು ಸಂಸ್ಥೆಗಳು ಹೇಳಿ ಹೇಳಿ ಆಡಾಡಿಸ್ತಿದ್ರು. ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳೆಲ್ಲ ಹಾಡಿಕೊಂಡು ತಿರುಗಾಡ್ತಾ ಇದ್ರು, ಬನಾಂಗೆ ಮಂದಿರ್ ಬನಾಂಗೆ ಮಂದಿರ್ ಅಂತ ಇಡೀ ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಭವ್ಯ ಮಂದಿರ ಕಟ್ಟಿದ 1 ವರ್ಷದ ಸಮರಾಚರಣೆಯನ್ನು ರಾಮರ ಪಾಲಕಿ ಅಡಿಯಲ್ಲಿ ಸಾಕಾರಗೊಳಿಸಿದ್ದಾಯಿತು. ಯಾಕೆ ಸಾಕಾರ ಆಯಿತು ಈ ಸಂಕಲ್ಪ? ಸಂಘಟಿತ ಬಲದಿಂದ. ಇದೇ ಸಂಘಟಿತ ಬಲ ಮತ್ತೊಮ್ಮೆ ನಮ್ಮಲ್ಲಿ ಮೈತಾಳಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ಸಂಘಟಿತರಾಗಿ ಬನ್ನಿ. ಮನೆ ಮನೆಗಳನ್ನ ಜಾಗೃತಿಗೊಳಿಸಿ, ಮನೆಯ ಮಕ್ಕಳನ್ನ ಜಾಗೃತಿಗೊಳಿಸಿ, ಆ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಿ. ಸಂಘಟಿತರಾಗಿ ಮಾಡಬೇಕಾಗಿರುವಂತ ಈ ಕೆಲಸ ಮುಂದುವರಿಯಬೇಕು. ನಾನು ಹಿಂದುವಾಗಿ ಸಂಘಟಿತರಾಗಿ ಧರ್ಮಕ್ಕೋಸ್ಕರ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಲ್ಲಿ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನದ ಕಾರ್ಯ ನಾನು ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಗೀತಗಳನ್ನು ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದೋಪನಿಷತ್ತು ವಚನಗಳನ್ನು ಮುಂದಿನ ಪೀಳಿಗೆಗೆ ನಾನು ತಲುಪಿಸಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಬೋಧನೆ ನಾನು ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಧರ್ಮ ಭದ್ರತೆ ನಾನು ನೋಡಲಿಲ್ಲ, ಇನ್ಯಾರು ನೋಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದುವಾಗಿ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ ಸ್ವಾಮಿ? ನನ್ನ ನಿನ್ನ ಜನ್ಮ ಸಿದ್ಧಾಂತದ ನಾವುಗಳೆಲ್ಲ ಬರಬೇಕಾಗಿರುವುದು ಧರ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ. ಧರ್ಮ ಧರಿಸಿ ನಡೆಯಬೇಕು. ದಾರಿ ಇದೆ ಧರ್ಮ, ಧರಿಸಿ ನಡೆಯುವುದು ಧರ್ಮ. ನಮ್ಮ ದೌರ್ಭಾಗ್ಯ ಧರ್ಮ ಧರಿಸೋದು ಬಿಡಿ, ಧರ್ಮ ಸಂಕೇತಗಳನ್ನು ಧರಿಸೋದು ನಾವು ಮರ್ತೋಗಿದ್ದೀವಿ. ಈಗ ಧರ್ಮ ಸಂಕೇತಗಳ ಧಾರಣೆ ಮನ್ನನೆ ಯಾವತ್ತಾದ್ರೂ ನೋಡಿ ಹಿರಿಯರಿರ್ತಾರೆ, ವೃದ್ಧರು ಅಜ್ಜಿ ಇರ್ತಾರೆ, ಅವರ ಹಣೆ ಗಮನಿಸಿ. ಈಗ ಸುತ್ತಮುತ್ತ ಅಜ್ಜಿ ಕೂತಿದ್ದಾರಲ್ಲ, ಹಿರಿಯರು ಕೂತಿದ್ದಾರಲ್ಲ, ಅವರ ಹಣೆಯನ್ನು ಗಮನಿಸಿ. ಹಣೆ ತುಂಬ ಕುಂಕುಮ ಇಟ್ಟಿರ್ತಾರೆ, ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಗಂಧ